ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಕೂತ್ಕೊಂಡೇ ಯಾಕೆ ನೀರು ಕುಡಿಬೇಕು, ನಿಂತ್ಕೊಂಡು ಯಾಕೆ ನೀರು ಕುಡಿಬಾರ್ದು? ನೋಡಿ, ಇತ್ತೀಚಿನ ದಿನಗಳಲ್ಲಿ ಗಡಿಬಿಡಿಯಲ್ಲೇ ಇರ್ತಾರೆ ಜನ. ಯಾರು ನೋಡಿದ್ರು ಹೆಚ್ಚಾಗಿ ನಿಂತ್ಕೊಂಡು ನೀರು ಕುಡಿಯೋದು ಜಾಸ್ತಿ. ನಿಂತ್ಕೊಂಡು ನೀರು ಕುಡಿಯೋದಂದರೆ ಬ್ಯುಸಿ ಲೈಫಲ್ಲಿ ಎಷ್ಟೇ ನೀವು ಬ್ಯುಸಿ ಇದ್ರೂ 1 ನಿಮಿಷ ಕೂತ್ಕೊಂಡು ನೀರು ಕುಡಿಯೋದು ಒಳ್ಳೆಯದು ಅಂತ ಹೇಳ್ತಾರೆ. ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಎಷ್ಟು ಅಪಾಯಕಾರಿ ಅಂತಲೂ ಹೇಳ್ತಾರೆ. ನನ್ನ ಅಜ್ಜ ಹೇಳ್ತಿದ್ರು, ನಾವು ಕೆಲವೊಂದಷ್ಟೆಲ್ಲ ಅಜ್ಜ ಅಜ್ಜಿಯಿಂದ ತುಂಬ ಒಂದು ವಿಷಯವನ್ನು ಕಲಿತೀವಿ. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ. ಇದಕ್ಕೇನು ಈಗ ನೀವು ನೀರು ಕುಡಿಯೋ ವಿಷಯ ಬಂದಾಗ ಹಿರಿಯರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ, ಇದೇನು ಅದು ಯಾವುದಕ್ಕೆ ಒಂದಕ್ಕೊಂದು ಸಂಬಂಧ ಅಂತ ಅನಿಸುತ್ತೆ. ಆದರೆ ನಾನು ಹೇಳ್ತೀನಿ, ನಮ್ಮ ಅಜ್ಜ ಯಾವಾಗಲೂ ನಮಗೆ ಸಣ್ಣಿರುವಾಗ ನಾನು ಸಣ್ಣಿಂದ ಎಲ್ಲಿ ತನಕ ನಮ್ಮ ಅಜ್ಜ ಬದುಕಿದ್ರು ಅಂದರೆ ನಮ್ಮ ಅಜ್ಜ 103 ವರ್ಷ ಬದುಕಿದ್ರು. ಇತ್ತೀಚೆಗೆ ಒಂದು 6 ವರ್ಷ ಆಯಿತು ಅವ್ರು ಹೋಗಿ. ಆದರೆ ಅವರು ಒಂದೊಂದು ಕಲಿಸಿರೋ ಒಂದು ಪಾಠ ನಮಗಂತೂ ಅಜ್ಜನೇ ಜಾಸ್ತಿ ನಮಗೆಲ್ಲ ಒಂದೊಂದು ಪಾಠ ಕಲಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಒಂಥರ ಹೆಮ್ಮೆ ಆಗುತ್ತದೆ. ಅಜ್ಜ ನಿಜವಾಗ್ಲೂ ನಾನು ನಿಜವಾಗ್ಲೂ ನಿನ್ನ ಒಂದು ಫ್ಯಾನ್ ಆದ್ನೋ ಅಜ್ಜ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಗೊತ್ತಿದೆ ಅಜ್ಜ, ನೀವೊಂದು ನನಗೆ ಎಷ್ಟು ಅಂಗಕ್ಕಿಗೆಲ್ಲ ಎಷ್ಟು ಒಳ್ಳೊಳ್ಳೇದು ಹೇಳ್ಕೊಡ್ತಿದ್ದೆ ಅಜ್ಜ. ನಾನು ಎಲ್ಲಿದ್ದರೂ ನಿನಗೆ ನಮಸ್ಕಾರ ಹೊಡಿತೀನಿ. ನಿನ್ನ ನೆನಪು ರಾಶಿ ಇಂಥ ವಿಷಯದಲ್ಲೆಲ್ಲ ನೆನಪು ಮಾಡ್ತಾ ಇರ್ತೀನಿ. ನನಗೆ ಖರೇನೂ ಹೇಳೋ ಅಂದ್ರೆ ಅಜ್ಜ, ನಿಮ್ಮದು ಒಂದೊಂದು ಹೇಳಿದ್ದು ಮಾತು ಅಷ್ಟು ನೆನಪಿರ್ತೀವಿ. ಇದನ್ನು ನಾನು ನನ್ನ ಅಜ್ಜಂಗೆ ಹೇಳಿದೆ. ಸಾರಿ, ಏನು ಗೊತ್ತಾ, ನಮ್ಮ ಅಜ್ಜ ಯಾವತ್ತೂ ಇಷ್ಟೇ ನೀರು ಕುಡಿತಿದ್ರು. ಒಂದೇ ಸಿಪ್ಪು ಅಂದರೆ ಇಷ್ಟೇ ಒಂದು ಗುಟ್ಟುಕು ಅಂತ ಹೇಳ್ತಾರಲ್ವ, ಅಷ್ಟೇ ನೀರು ಕುಡಿದ್ರು ಸಹ ದಿನಕ್ಕೊಂದು 10 ಸರಿ ಬೇಕಾದರೂ ಕುಡಿತಿದ್ರು. ಇಷ್ಟು ನೀರು ಕುಡಿತಿದ್ರು, ಒಂದು ಸಿಪ್ಪು ಒಂದು ಗುಟ್ಟುಕು ಅಂತ ಹೇಳುವಂಗೆ. ಆದರೆ ಅವರು ಕೂತ್ಕೊಂಡೇ ನೀರು ಕುಡಿತಿದ್ರು. ನಮಗೆಲ್ಲ ಹೇಳ್ತಿದ್ರು, ತಂಗಿ ನನಗೊಂದು ಲೋಟ ನೀರು ತೊಗೊಂಡು ಬಾ ಅಂತ. ಅಥವಾ ಅವರೇ ಒಳಗೆ ಹೋಗಿ ಅಡುಗೆ ಮನೆ ಒಳಗೆ ಹೋಗಿ ನೀರು ಕುಡಿದ್ರೂ ಸಹ ಸ್ವಲ್ಪ ನೀರು ಕುಡಿದು ಬರ್ತಿದ್ರು. ಅದು ಯಾವತ್ತೂ ಕೂತ್ಕೊಂಡೇ ಕುಡಿಯೋದು. ನಿಂತ್ಕೊಂಡು ಜೀವನದಲ್ಲಿ ಯಾವತ್ತೂ ಕುಡ್ದಿಲ್ಲ. ನಾವೇನಾದರೂ ನಿಂತ್ಕೊಂಡು ನೀರು ಕುಡಿದ್ರೆ ನಮಗೆ ಬೈತಿದ್ರು, ನಿಂತ್ಕೊಂಡು ನೀರು ಕುಡಿಬೇಡ, ಕೂತ್ಕೊಂಡು ಕುಡಿ. ಹಾಗಾಗಿ ನಮಗೆ ಭಾಳಷ್ಟೆಲ್ಲ ಅವರಿಂದ ಕಲಿಯುವಂಥದ್ದಿತ್ತು. ಕಲಿತಿದ್ವಿ ಭಾಳಷ್ಟು ಈ ಥರದ್ದು. ನಮಗೆ ಆವಾಗ ಗೊತ್ತಾಗ್ತಾ ಇರಲಿಲ್ಲ. ನಾವು ಕ್ವಶನ್ ಹಾಕ್ತಿದ್ವಿ, ಅಜ್ಜ ಯಾಕೆ ಕೂತ್ಕೊಂಡು ನೀರು ಕುಡಿಬೇಕು, ನಮಗೆಲ್ಲ ಆಗಲ್ಲ, ನಮ್ಗೆ ಬೇಗ ಗಡಬಡೆ ಇರುತ್ತಲ್ವ, ಇಲ್ಲ ನಂಗೆ ನಿಂತ್ಕೊಂಡು ನೀರು ಕುಡ್ತೀನಿ, ಏನಾಗಲ್ಲ, ಅದಕ್ಕೇನಾಗುತ್ತೆ ಅಂತ ನಾವು ವಾದ ಮಾಡ್ತಿದ್ವಿ. ಬೈತಿದ್ರು, ಹಾಗೆಲ್ಲ ಆಗಲ್ಲ, ಕುಡೀರಿ ಕೂತ್ಕೊಂಡು ಅಂತ. ಅವರು ಇಷ್ಟು ವರ್ಷ ಬಾಳಲಿಕ್ಕೆ, ಆರೋಗ್ಯವಾಗಿ ಏನು ರೋಗ ರುಜಿನ ಇಲ್ಲದೆ ಬಾಳಲಿಕ್ಕೆ ಇದೆಲ್ಲ ಒಂದೊಂದು ಕಾರಣ ಇದೆ ನೋಡಿ. ಹಳೆಬರು ಮಾಡುವಂಥದ್ದೆಲ್ಲ ಒಳ್ಳೊಳ್ಳೆ ಒಂದೊಂದು ಅದಕ್ಕೊಂದು ಅರ್ಥ ಇದ್ದೇ ಮಾಡ್ತಾರೆ ಅಲ್ವಾ. ಆವಾಗಿಂದು ಹಳೆಬರು ಮಾಡಿರುವಂಥದ್ದು, ಆದರೆ ಅದೇ ಅಂದರೆ ಹಿರಿಯರು ಮಾಡಿರುವಂಥದ್ದು, ಆದರೆ ಅದೇ ಒಂದು ಆಯುರ್ವೇದದಲ್ಲೂ ಈ ಮಾತಿದೆ ಅಂತ ಹೇಳ್ತಾರೆ. ಕುತ್ಕೊಂಡು ನೀರು ಕುಡಿಯೋದು ತುಂಬ ಒಂದು ಒಳ್ಳೆಯದು. ಅಂದರೆ ಕುತ್ಕೊಂಡು ನೀರು ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ, ಗಡಿಬಿಡಿ. ನಾವು ಅಜ್ಜಂಗೆ ಕೇಳ್ತಿದ್ವಿ, ಯಾಕೆ ಕುತ್ಕೊಂಡು ಕುಡಿಬೇಕು. ಅವ್ರು ಹೇಳ್ತಿದ್ದಿದ್ದು ಒಂದು ಮಾತು, ನಾವು ನಿಂತ್ಕೊಂಡು ಗಡಿಬಿಡಿಯಲ್ಲಿ ಕುಡಿದ್ರೆ ನೆತ್ತಿಗೆ ಹತ್ತೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಗಡಿಬಿಡಿಯಲ್ಲಿ ನಾವು ನಿಂತ್ಕೊಂಡು ಹೇಗೇಗೋ ಕುಡಿತೀವಿ, ನಮ್ಮ ಲಕ್ಷ್ಯ ಬೇರೆ ಕಡೆ ಎಲ್ಲೋ ಇರುತ್ತೆ, ಅಲ್ಲಿ ಹೋಗಬೇಕು, ಕೆಲಸ ಇದೆ ಅಂತ ನಾವು ಏನೋ ಒಂದು ಗಡಿಬಿಡಿಯಲ್ಲಿ ಕುಡಿಯುವಾಗ ಆ ಥರ ಕುಡಿದೆ ಆರಾಮಾಗಿ ಕುತ್ಕೊಂಡು ಒಂದು ಕ್ಷಣ ನೀವು ಕುತ್ಕೊಂಡು ಕುಡೀರಿ, ರಿಲ್ಯಾಕ್ಸಾಗಿ ಕುಡೀರಿ. ಏನೋ ಅಷ್ಟು ಏನಾಗಲ್ಲ, ಜಗತ್ತು ಮುಳುಗೋಗಲ್ಲ. ಒಂದು ನಿಮಿಷ ನೀವು ಕುತ್ಕೊಂಡು ಕುಡಿದ್ರೆ, ಅದು ಲೋಟ ಕಚ್ಚಿಕೊಂಡೇ ಕುಡಿಯೋದು. ಎತ್ತರದಿಂದನೂ ಕುಡಿತಾ ಇರಲಿಲ್ಲ ಅವರು, ಅದನ್ನು ಹೇಳ್ತಿದ್ರು. ಆವಾಗ ನಾವು ಅವ್ರು ಬೈತಿದ್ರಲ್ಲ ಅಂತ ಕುತ್ಕೊಂಡು ಕುಡಿತಿದ್ವಿ, ನಮ್ಗೆ ಅರ್ಥ ಗೊತ್ತಿರ್ತಿರ್ಲಿಲ್ಲ. ಅವ್ರಿಗೆ ಕೇಳಿದ್ರೆ ನೆತ್ತಿಗೆ ಹತ್ತುತ್ತೆ, ಸ್ವಲ್ಪ ಆರಾಮಾಗಿ ಕುಡಿಬೇಕು, ಇಲ್ಲಾಂದ್ರೆ ನಿಂತ್ಕೊಂಡು ಕುಡಿದ್ರೆ ನೆತ್ತಿಗೆ ಹತ್ಬಿಡುತ್ತೆ, ಅದಕ್ಕೆ ನೀವು ಕುತ್ಕೊಂಡು ಕುಡೀರಿ, ಕೆಮ್ಮು ಬರುತ್ತೆ ಅಂತ ನಮಗೆ ಅವ್ರಿಗೇನು ದೊಡ್ಡವ್ರು ಹೇಳ್ತಿದ್ರು ಅಂತ ಅವ್ರು ಹೇಳ್ತಿದ್ರು. ದೊಡ್ಡವ್ರು ಹೇಳಿದ್ದನ್ನು ನಾವು ಮಾಡ್ತಿದ್ವಿ. ನೆತ್ತಿಗೆ ಹತ್ತುತ್ತೆ, ಅದಕ್ಕೆ ಕೆಮ್ಮು ಬರುತ್ತೆ, ಮತ್ತು ನೀರೆಲ್ಲ ಸಿಕ್ಕೊಂಡು ಬಿಡುತ್ತೆ ಎದೆಲ್ಲಿ, ಗಂಟ್ಲಲ್ಲಿ. ನಿಂತ್ಕೊಂಡು ಕುಡಿದಾಗ ಗಡಿಬಿಡಿಯಲ್ಲಿ ಕುಡಿದಾಗ ಇಲ್ಲೆಲ್ಲ ಗಂಟ್ಲಲ್ಲಿ ಸಿಕ್ಕೊಂಡು ಬಿಡುತ್ತೆ ಅಂತ, ಎದೆಯಲ್ಲಿ ಸಿಕ್ಕೊಳ್ಳುವಂಥ ಚಾನ್ಸ್ ಇರುತ್ತೆ, ತುಂಬ ಡೇಂಜರ್ ಅಂತ ಅವ್ರು ಹೇಳ್ತಿದ್ರು. ಸರಿ, ಅದೊಂದು ಕಾರಣ. ಇನ್ನೊಂದು ಆಯುರ್ವೇದದ ಪ್ರಕಾರ ನಿಂತ್ಕೊಂಡು ನೀರು ಕುಡಿಯೋದು ತುಂಬ ಡೇಂಜರ್ ಅಂತೆ, ಕುತ್ಕೊಂಡು ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಆಯುರ್ವೇದದಲ್ಲೂ ಸಹ ಹೇಳ್ತಾರೆ. ನೋಡಿ, ಹಿರಿಯರು ಮಾಡಿರೋದು ಒಂದು ಆಯುರ್ವೇದನೂ ಮತ್ತೆ ಹಿರಿಯರೇನೋ ಒಂದು ಅರ್ಥ ಇದ್ದು ಮಾಡ್ತಾರೆ ಅಂತಲೇ ಅಲ್ವಾ. ಇನ್ನೊಂದು ನಮ್ಮ ಅಜ್ಜನೂ ಹೇಳ್ತಿದ್ರು, ಇನ್ನೊಂದು ಮಾಡ್ತಿದ್ರು ಅವರು. ನೀರು ಕುಡಿಯುವಾಗ ಬರೀ ನೀರು ಕುಡಿತಾನೆ ಇರಲಿಲ್ಲ, ಬೆಲ್ಲ ಒಂದು ಸ್ವಲ್ಪ ಆದರೂ ಬೆಲ್ಲ ಕೈಯಲ್ಲಿ ಹಾಕ್ಕೊಂಡು ತಿಂತಿದ್ರು. ಅದು ನಮ್ಮಲ್ಲಿ ಇವತ್ತಿಗೂ ಆ ಪದ್ಧತಿ ಇದೆ. ಬೆಲ್ಲದ ಜೊತೆನೇ ನೀರು ಕೊಡೋದು. ಯಾರೇ ಅಂದರೆ ಕೆಲಸದವರೆಲ್ಲ ಬಂದರೆ ನೀರು ಕೊಡಿ ಅಂತ ಹೇಳ್ತಾರೆ, ಅಥವಾ ಯಾರೋ ಹೊರಗಿನವ್ರು ಬಂದರು, ಹೊರಗೆ ಯಾರೋ ಒಬ್ಬರು ನೀರು ಕೊಡಿ ಅಂತ ಯಾರೇ ಬಂದರೂ ಸಹ ಅವರಿಗೆ ಬೆಲ್ಲದ ಜೊತೆ ಒಂದು ಸ್ವಲ್ಪ ಆದರೂ ಒಂದು ಲೋಟದಲ್ಲಿ ಅಥವಾ ಕೈಯಲ್ಲಿ ಬೆಲ್ಲ ಹಾಕಿ ಬೆಲ್ಲ ನೀರು ಕುಡಿಯೋ ಪದ್ಧತಿ. ನಮ್ಮ ಮನೆಗೆ ಯಾರಾದರೂ ಕೆಲಸಕ್ಕೆ ಬಂದಿದ್ದಿದ್ರೆ ಅವರಿಗೂ ಸಹ ನೀರು ಬೆಲ್ಲನೇ ಕೊಡ್ತಾರೆ, ಬರೀ ನೀರನ್ನು ಕೊಡೋದೇ ಇಲ್ಲ. ಅದು ಒಂದು ಪದ್ಧತಿ. ಯಾಕೆಂದರೆ ಬೆಲ್ಲ ನೀರಡಿಕೆಯನ್ನು ಕಡಿಮೆ ಮಾಡುತ್ತೆ. ಬೆಲ್ಲ ಒಂದು
ಶಕ್ತಿಯನ್ನು ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ ಅಲ್ವಾ. ನೀರಿನ ಜೊತೆ ನೀರು ಹೆಂಗೆ ನಮಗೆ ಎನರ್ಜಿ ಕೊಡುತ್ತೆ, ಅದ್ರ ಜೊತೆಗೆ ಬೆಲ್ಲ ತಿಂದು ನೀರು ಕುಡಿದ್ರೆ ಇನ್ನೂ ಶಕ್ತಿ ಬರುತ್ತೆ. ಬೆಲ್ಲದ ನೀರು ಅಥವಾ ಬೆಲ್ಲ ತಿಂದ್ಕೊಂಡು ನೀರು ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದೊಂದು ಸ್ವಲ್ಪ ತಿಂದ್ರೂ ಅದೇನೋ ದೊಡ್ಡ ಭಾಳ ಎನರ್ಜಿ ಬರುತ್ತೆ ಬೆಲ್ಲ ತಿಂದ್ಕೊಂಡು ನೀರು ಕುಡಿದಾಗ, ಗೊತ್ತಾ? ಅದು ಕುಡಿದು ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಇದೆಲ್ಲ ಒಂದು ಹಿರಿಯರು ಮಾಡಿಟ್ಟಿರುವಂಥ ಪದ್ಧತಿ. ಅದೇ ನಾನು ನಿಮ್ಗೆ ಹೇಳಿದ್ನಲ್ವ, ಕುತ್ಕೊಂಡು ಯಾಕೆ ನೀರು ಕುಡಿಬೇಕು ಅಂತಂದರೆ, ನಾವು ನಿಂತ್ಕೊಂಡು ನೀರು ಕುಡಿದಾಗ ಏನಾಗುತ್ತಂತೆ ಅಂದರೆ ಆಯುರ್ವೇದದ ಪ್ರಕಾರನೂ ಸಹ ಜೀರ್ಣಕ್ರಿಯೆ ಚೆನ್ನಾಗಾಗಲ್ವಂತೆ. ನೀರು ನಾವು ಹಿಂಗೆ ಗಟ ಅಂತ ಕುಡಿದು ಬಿಡ್ತೀವಿ ನಿಂತ್ಕೊಂಡು, ಆದರೆ ನೀರು ಸರಿಯಾಗಿ ನಮ್ಮ ಜೀರ್ಣಶಕ್ತಿಯನ್ನು ಇದು ಮಾಡಲ್ಲ, ಜೀರ್ಣ ಆಗಲ್ಲ ನೀರಿನಿಂದ. ನೀರು ಥರ ಸಿಕ್ಕೊಂಡು ಬೀಳೋ ಚಾನ್ಸ್ ಇರುತ್ತೆ, ಜೀರ್ಣಕ್ರಿಯೆ ಆಗಲ್ಲ. ಆಮೇಲೆ ಇನ್ನೂ ಮೇನ್ ಹೇಳಬೇಕು ಅಂದರೆ, ನಮ್ಮ ಈ ಮೂಳೆ ನೋವುಗಳು ಅಂದರೆ ಗಂಟು ನೋವುಗಳು ಬರೋದು ಜಾಸ್ತಿ ಅಂತೆ ನಿಂತ್ಕೊಂಡು ನೀರು ಕುಡಿದಾಗ. ಇದು ಮಾತ್ರ 100% ನಾನು ನೋಡಿದ್ದೀನಿ. ನಾನು ಆಲ್ಮೋಸ್ಟ್ ನನಗಿದು ಗೊತ್ತಾದಾಗಲಿಂದ ನಮ್ಮ ಅಜ್ಜ ಹೇಳ್ತಿದ್ರು, ನಾನು ಆದರೂ ಎಷ್ಟೋ ಸರಿ ನಿಂತ್ಕೊಂಡು ನೀರು ಕುಡಿತಿದ್ದೆ. ನನಗೆಲ್ಲೋ ಒಂದು ಸರಿ ಗೊತ್ತಾಯಿತು ಕುತ್ಕೊಂಡು ಕುಡಿಬೇಕು. ಯಾರೋ ಸುಮಾರು ಜನ ಎಲ್ಲ ಹೇಳಿದ್ರು, ಇಲ್ಲ ನಿಂತ್ಕೊಂಡು ಕುಡಿಬೇಡ, ಕುತ್ಕೊಂಡು ಕುಡಿ ಅಂತ ನಮ್ಗೆ ಭಾಳಷ್ಟು ಜನ ನಮ್ಗೆ ಹೇಳಿದಾಗ ಅನಿವಾರ್ಯ ಇದೆ, ಗಡಿಬಿಡಿಯಲ್ಲಿ ಇದ್ದೀವಿ ಅಂದರೆ ಬೇರೆ ಮಾತು. ಆದರೂ ನಾನು ಸ್ವಲ್ಪ ಚೂರು ಟೈಮ್ ಇರಲಿ ಅಥವಾ ನಾನು ಆದಷ್ಟು ನೆನಪು ಮಾಡ್ಕೋತೀನಿ ಕುತ್ಕೊಂಡು ಕುಡಿಬೇಕು ಅಂತ. ಯಾಕೆಂತಂದರೆ ಅದರಿಂದ ಮಂಡಿ ನೋವು ಅಂದರೆ ನೀವು ಕಾಲು ನೋವು ಕಡಿಮೆ ಆಗೋದು ಗ್ಯಾರಂಟಿ. ಇದು 100% ನಿಜ. ನೀವು ಕಂಟಿನ್ಯೂಸ್ ಆಗಿ ಏನಾದರೂ ಯಾರಿಗಾದರೂ ಮಂಡಿ ನೋವು ಗಂಟು ನೋವು ಬರ್ತಾಯಿದೆ ಅಂದರೆ ನೋಡಿ, 1-2 ತಿಂಗಳ ಸತತವಾಗಿ ಕುತ್ಕೊಂಡು ನೀರು ಕುಡೀರಿ. ನೀವು ನಿಂತ್ಕೊಂಡು ನೀರು ಕುಡಿತಿದ್ರಿ, ನಿಮಗೆ ಆ ಥರ ರೂಢಿ ಇಲ್ಲ ಅಂದರೆ ಅದನ್ನು ಕುತ್ಕೊಂಡು ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಗ್ಯಾರಂಟಿ ನಿಮ್ಮ ಮಂಡಿ ನೋವು ಅಂದರೆ ಕಾಲಿಂದ ಏನು ನೋವು ಬರೋದು ಇರುತ್ತಲ್ವ, ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಇದು ನಾನಂತೂ ಗ್ಯಾರಂಟಿ ಇದನ್ನು ಕೊಡ್ತೀನಿ. ಯಾಕೆಂದರೆ ನನಗೂ ಇದು ಅನುಭವ ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕೆಂದರೆ ನನಗೂ ಸ್ವಲ್ಪ ನೋವು ಬರ್ತಿತ್ತು, ನಾನು ಕುತ್ಕೊಂಡು ಕುಡಿಯೋದ್ರಿಂದ ನೀರು ಕುಡಿಯೋದನ್ನು ಸ್ಟಾರ್ಟ್ ಮಾಡಿದೆ. ಇದು ಮಾತ್ರ ನನಗೆ ತುಂಬ ಉಪಯೋಗ ಆಗಿದೆ. ಅಂದರೆ ಮೂಳೆ ನೋವು ಬರೋದು ಜಾಸ್ತಿ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ. ಆಮೇಲೆ ಜೀರ್ಣಶಕ್ತಿ ಸರಿ ಇರಲ್ಲ, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ. ಇದೆಲ್ಲ ಒಂದಿದೆ. ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ, ಗ್ಯಾಸ್ ಮತ್ತು ಎಸಿಡಿಟಿ ಆಗುತ್ತೆ ನೀರನ್ನು ನಿಂತ್ಕೊಂಡು ಕುಡಿಯೋದ್ರಿಂದ. ಅಂದರೆ ಎಸಿಡಿಟಿ, ಗ್ಯಾಸ್ ಆಗಲಿಕ್ಕೂ ಒಂದು ಕಾರಣ ಇರುತ್ತೆ. ಆಮೇಲೆ ಅದೇ ಮೂಳೆ ಇದು ಪ್ರಾಬ್ಲಮ್ಮು ಅಂದ್ರೇನು, ನಾನು ಹೇಳ್ದನಲ್ವ ಗಂಟು ನೋವು ಈ ಥರ ಬರೋದು ಎಲ್ಲದು ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಆಗುತ್ತಂತೆ. ಆಮೇಲೆ ನೆತ್ತಿಗೆ ಹತ್ತೋದು ಜಾಸ್ತಿ, ನಾವು ಗಡಿಬಿಡಿಯಲ್ಲಿ ನೀರು ಕುಡಿದ್ವಿ ಅಲ್ವಾ, ನೆತ್ತಿಗೆ ಹತ್ಕೊಳ್ಳುತ್ತೆ ಅಂತ ಸ್ವಲ್ಪ ಆರಾಮಾಗಿ ಒಂದು ಸಮಾಧಾನದಿಂದ ನೀರು ಕುಡಿಬೇಕು. ಇದು ಎಷ್ಟು ಜನರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದಂತೂ ಪಕ್ಕ ಹೌದು. ಆದಷ್ಟು ನಾವೇನು ಇಡೀ ದಿನ ನಾವು ಏನು ಕೆಲಸ ಮಾಡ್ತಾಯಿದ್ರು, ಒಂದು ಕ್ಷಣ ನಮ್ಮೊಂದು 10 ಸೆಕೆಂಡ್ ನೀರು ಕುಡಿಯುವಷ್ಟು ನಮ್ಗೆ ಟೈಮ್ ಇರಲ್ವ, ಕುತ್ಕೊಂಡು ಕುಡಿಯುವಷ್ಟು. ಎಲ್ಲೇ ನೀವೇನು ಯಾವುದೇ ಕುರ್ಚಿ ಬೇಕು ಅಂತಿಲ್ಲ, ಎಲ್ಲಿಲ್ಲ, ನೆಲಕ್ಕೆ ಕುತ್ಕೊಂಡು ಕುಡೀರಿ, ಯಾವುದೇ ಮೆಟ್ಟಿಲ ಮೇಲೆ ಕುತ್ಕೊಂಡು ಕುಡೀರಿ, ಒಟ್ಟ ಕುತ್ಕೊಂಡು ಕುಡೀರಿ. ಅಥವಾ ಹಿಂಗೆ ಕೆಳಗಡೆ ಸ್ವಲ್ಪ ಮೊಣಕಾಲು ಊರ್ಕೊಂಡಾದರೂ ನೀರು ಕುತ್ಕೊಂಡು ಕುಡೀರಿ. ಅದಕ್ಕೆ ನಾನಂತೂ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಈ ಕಂಟಿನ್ಯೂಸ್ ಸುಮಾರು ಒಂದು 3-4 ವರ್ಷ ಆಯಿತು. ನಾನು ಯಾವಾಗಲೂ ನಿಂತ್ಕೊಂಡು ನೀರು ಕುಡಿಯೋಲ್ಲ, ಎಷ್ಟೇ ಗಡಿಬಿಡಿ ಇರಲಿ. ಜಸ್ಟ್ ಎಲ್ಲಿ ನೀರು ತೊಗೊಂಡಿದ್ದೀನಲ್ಲ ಅಲ್ಲೇ ಒಂದು ಸ್ವಲ್ಪ ನೆಲಕ್ಕೆ ಕುತ್ಕೋತೀನಿ. ಕೆಳಗೆ ಕುತ್ಕೊಂಡು ನಾವು ಎಲ್ಲಿ ನೀರು ತೊಗೋತೀವಲ್ವ, ಕಿಚನಲ್ಲೇ ಇದ್ವಿ, ಹಾಲಲ್ಲೇ ಇದ್ವಿ, ಸ್ವಲ್ಪ ಅಲ್ಲೇ ಕುತ್ಕೊಬಿಡೋಣ. ಕುತ್ಕೊಂಡು ಸ್ವಲ್ಪ ಹಿಂಗೆ ಕುತ್ಕೊಂಡು ನೀರು ಕುಡಿಯೋದು, ಕಚ್ಚಿ ನೀರು ಕುಡಿಯೋದು ತುಂಬ ಒಳ್ಳೆಯದು. ಹಿಂಗೆ ಎತ್ತರದಿಂದನೂ ಕುಡಿಯೋದಲ್ವ, ಅಲ್ಲ, ಕಚ್ಕೊಂಡು ಕುಡಿಯೋದು ಇನ್ನೂ ಸಮಾಧಾನದಲ್ಲಿ. ಒಂದು 10 ಸೆಕೆಂಡ್ ನೀರು ಕುಡಿಯೋದಕ್ಕೆ ಏನು ಖರ್ಚು ಮಾಡಿದರೆ ನಮಗೇನೂ ಆಗಲ್ಲ ಅಲ್ವ. ಅದರಲ್ಲಿ ಏನು ಜಗತ್ತು ಆ ಕಡೆ ಈ ಕಡೆ ಎಲ್ಲಿ ಹೋಗಲ್ಲ. ನಾನು ಭಾಳ ವರ್ಷ ಆಯಿತು, 4-5 ವರ್ಷನೇ ಆಗಿರ್ಬೋದು ಅಥವಾ ಇನ್ನೂ ಜಾಸ್ತಿ ಆಯಿತು, ನನಗೆ ನೆನಪಿಲ್ಲ. ಬಹುಶಃ ತುಂಬ ವರ್ಷದಿಂದ ನಾನು ಕುತ್ಕೊಂಡು ನೀರು ಕುಡಿಯೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಪ್ರಾಕ್ಟೀಸ್ ಆಗಿದೆ ನನಗೆ. ಇನ್ನೆಲ್ಲೋ ಪಾರ್ಟಿಗೆ ಹೋಗಿದ್ವಿ, ಎಲ್ಲೋ ಒಂದು ಮದುವೆ ಮನೆ, ಏನೋ ಕೈಯಲ್ಲಿ ಊಟ ಪ್ಲೇಟ್ ಹಿಡ್ಕೊಂಡಿದ್ವಿ, ಊಟ ಮಾಡೋಕ್ಕೆ ಅವಾಗ ನಮ್ಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂದಾಗ ಅನಿವಾರ್ಯ. ಅವಾಗೇನೋ ಕೈಯಲ್ಲಿ ಏನೋ ಬೇರೆ ಇನ್ನೂ ವಸ್ತು ಇದೆ, ಕುತ್ಕೊಂಡು ನೀರು ಕುಡಿಯೋಕ್ಕಾಗಲ್ಲ, ಆ ಥರ ಇದ್ದಾಗ ಅನಿವಾರ್ಯ ಆಗಿರುತ್ತೆ ನಿಂತ್ಕೊಂಡು ನೀರು ಕುಡಿಯೋದು. ಆದರೆ ಆದಷ್ಟು ನೀವು ಮನೇಲಿದ್ದೀರಾ, ಸ್ವಲ್ಪ ಆರಾಮಾಗಿದ್ದೀರಾ, ರಿಲ್ಯಾಕ್ಸ್ ಆಗಿದ್ದೀರಾ ಅಂದರೆ ನಿಂತ್ಕೊಂಡು ಮಾತ್ರ ನೀರು ಕುಡಿಬೇಡಿ, ಕುತ್ಕೊಂಡೇ ನೀರು ಕುಡೀರಿ. ಇದು ಗ್ಯಾರಂಟಿ ಹೌದು. ನಾವು ಸುಮ್ಮನೆ ನೀರು ತೊಗೊಳ್ತೀವಿ, ಗಟ ಅಂತ ನೀರು ನಿಂತ್ಕೊಂಡು ಕುಡಿತೀವಿ. ಇದು ಎಲ್ಲರದ್ದು ಅಭ್ಯಾಸ. ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಇದು ಗ್ಯಾರಂಟಿ ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು. ನನ್ನ ಮನೆಯಲ್ಲೂ ಮಾಡ್ತಾರೆ ಅದನ್ನು. ನಾ ಮಾತ್ರ ಯಾವತ್ತೂ ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ. ಅಜ್ಜ ಹೇಳಿದ ಮಾತು ಈಗ ನೆನಪು ಬರುತ್ತೆ. ಅಜ್ಜ ಅಂತೂ ಹೇಳ್ತಿದ್ರು ಕುತ್ಕೊಂಡು ಕುಡಿಬೇಕು ಅಂತ. ಪಾಪ ಅವ್ರು ಯಾವಾಗಲೂ ಕುತ್ಕೊಂಡು ಕುಡಿತಿದ್ರು, ನಮಗೆಲ್ಲ ಕುತ್ಕೊಂಡು ಕುಡಿ ಅಂತ ಹೇಳ್ತಿದ್ರು. ನಾವು ಎಷ್ಟೋ ಸರಿ ನಿಂತ್ಕೊಂಡು ಕುಡಿತಿದ್ವಿ. ಯಾಕೆ ಅಂತ ಕೇಳಿದಾಗ, ಪ್ರಶ್ನೆ ಹಾಕಿದಾಗ ಅವರು ಪದೇ ಕೇಳ್ತೀವಿ ಅಂತ ಬೈತಿದ್ರು. ಯಾಕೆ ಅಂತ ಎಲ್ಲದಕ್ಕೂ ನಿಮ್ಮದು ಕ್ವಶನ್ ಇರುತ್ತೆ, ಏನು ನಿಮ್ಮದು ಅಂತ. ಬಟ್ ಅವ್ರು ಹೇಳಿರೋ ಒಂದು ಮಾತಿನಲ್ಲಿ ತುಂಬ ಅರ್ಥ ಇರ್ತಿತ್ತು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಅದಕ್ಕೆ ನಾವು ನಿಂತ್ಕೊಂಡು ನೀರು ಕುಡಿಯೋದ್ರಿಂದ
ವೇಗವಾಗಿ ಕೆಳಗಿಳಿದು ಹೋಗ್ಬಿಡುತ್ತೆ. ಆವಾಗ ಜೀರ್ಣಕ್ರಿಯೆ ಆಗಲ್ಲ. ಒಂದು ಎಸಿಡಿಟಿ, ಗ್ಯಾಸ್ ಆಗುತ್ತೆ. ಆಮೇಲೆ ಇನ್ನೂ ಅಂತಂದರೆ ನಿಂತ್ಕೊಂಡು ಕುಡಿಯುವಾಗ ನಾವು ನೀರು ಫಿಲ್ಟ್ರ್ ಆಗಲ್ಲ, ಕೆಳಗಡೆ ವೇಗವಾಗಿ ಹೋಗೋದ್ರಿಂದ ಕಿಡ್ನಿಗೆ ಇಫೆಕ್ಟ್ ಆಗುತ್ತಂತೆ. ಇದೆಲ್ಲ ಇದ್ದಾಗ ನಾವು ಯಾಕೆ ನಿಂತ್ಕೊಂಡು ನೀರು ಕುಡಿಬೇಕು ಅಲ್ವಾ? ಕೂತ್ಕೊಂಡು ನೀರು ಕುಡಿಯೋದು ಎಷ್ಟು ಒಳ್ಳೆಯದು ನೋಡಿ. ಜಸ್ಟ್ ನೀವು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಒಂದು 2 ಸೆಕೆಂಡಲ್ಲಿ ನೀರು ಕುಡಿದ್ರೆ ಸ್ವಲ್ಪ ಆರಾಮಾಗಿ, ಗಡಿಬಿಡಿ ಏನಿರಲ್ಲ ಅಲ್ವಾ? ಅಷ್ಟೊಂದು ಏನು ಗಡಿಬಿಡಿ ನಮಗೆ ನೀರು. ಅಟ್ಲೀಸ್ಟ್ ನಾವು ಬಾಕಿದಕ್ಕೆಲ್ಲ ಆರಾಮಾಗಿರ್ತೀವಿ, ನೀರು ಕುಡಿಯೋದಕ್ಕೊಂದು ಗಡಬಡೆ ಮಾಡ್ತೀವಿ. ನಿಂತ್ಕೊಂಡು ಕುಡಿಯೋದ್ರಿಂದ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಬ್ಯಾಲೆನ್ಸ್ ತಪ್ಪು ನಾವು ನೀರು ಕುಡಿದಾಗ ನರದ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಭಾಳಷ್ಟು ಸುಮಾರಷ್ಟು ರೀಸನ್ಸ್ ಇದೆ. ಕೆಲವೊಂದು ಕಡೆ ನೋಡಿದ್ದೆ, ಕೇಳಿದ್ದೆ, ಓದಿದ್ದೆ ನಾನು. ಆವಾಗ ನನಗೆ ಅನ್ನಿಸ್ತು, ಯಾಕೆ ನಾವು ಯಾಕೆ ನಿಂತ್ಕೊಂಡು ನೀರು ಕುಡಿಬೇಕು? ಇದನ್ನೇ ನಾವು ಕುತ್ಕೊಂಡು ನೀರು ಕುಡಿಯೋದು ರೂಢಿ ಮಾಡ್ಕೊಳ್ಳೋಣ ಅಂತ ನಾನು ಕುತ್ಕೊಂಡು ನೀರು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಗಡಿಬಿಡಿ ಇರಲಿ, ಬೆಳಗ್ಗೆ ನೀರು ಕುಡಿಯುವಾಗಲೂ ಅಷ್ಟೇ ನಾನು ಕುತ್ಕೊಂಡೇ ನೀರು ಕುಡಿತೀನಿ. ಯಾವಾಗಲೂ ಅಷ್ಟೇ ನಾನು. ಇನ್ನು ಅಂಥ ಅನಿವಾರ್ಯ ಇದ್ದರಷ್ಟೇ ನಾನು ನಿಂತ್ಕೊಂಡು ಕುಡಿಯೋದು. ಅದು ಇನ್ನು ಟೈಮ್ ಇಲ್ಲ ಅನ್ನೋಕ್ಕಿಂತ ಎಲ್ಲೂ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಏನೋ ತುಂಬ ರಶ್ ಜಾಗದಲ್ಲಿ ಎಲ್ಲೋ ಇದ್ದೀವಿ ಅಂದಾಗ ಆವಾಗಷ್ಟೇ ನಿಂತ್ಕೊಂಡು ನೀರು ಕುಡಿಯುವಂಥ ಪರಿಸ್ಥಿತಿ ಇದ್ದಾಗ ಕುಡಿತೀನಿ. ಇಲ್ಲ ಅಂದರೆ ಕುತ್ಕೊಂಡೇ ಆದಷ್ಟು ಕುಡಿತೀನಿ. ಸೊ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ನೀವು ನಿಂತ್ಕೊಂಡು ಕುಡಿತೀರಾ ಅಂದರೆ ಆ ಥರ ಮಾಡಬೇಡಿ, ಕುತ್ಕೊಂಡು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತ ನೋಡಿ ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳನ್ನು. ಏನಾದರೂ ಕಾಲು ನೋವೆಲ್ಲ, ಮಂಡಿ ನೋವೆಲ್ಲ ಇತ್ತು ಅಂದರೆ ಖಂಡಿತ ಆರಾಮಾಗಿ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಇದು ಗ್ಯಾರಂಟಿ ಹೌದು. ಇವತ್ತು ಈ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಂತ್ಕೊಂಡು ನೀರು ಕುಡಿಯೋದು ಒಳ್ಳೆಯದಲ್ಲ, ಕೂತ್ಕೊಂಡೇ ನೀರು ಕುಡೀರಿ ಅಂತ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.